ರಾಜ್ಯದಲ್ಲಿ ಬರ ತಾಂಡವಾಡ್ತಾ ಇದೆ. ಕನ್ನಂಬಾಡಿ ಕಟ್ಟೆಯ ನೀರನ್ನು ನಂಬಿಕೊಂಡು ಬೆಳೆ ಬಿತ್ತಿದ್ದಂತಹ ಮಂಡ್ಯ ಜಿಲ್ಲೆಯ ಭಾಗದ ರೈತರುಗಳಿಗೆ ಇವತ್ತು ಬೆಳೆನೂ ಇಲ್ಲ, ಈ ಕಡೆ ಸರ್ಕಾರದಿಂದ ಪರಿಹಾರವೂ ಇಲ್ಲ ಅನ್ನೋ ಸ್ಥಿತಿ ಇವತ್ತು ಬಂದೋಗಿದೆ. ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಿನ್ನೆ ಒಂದು ಹೇಳಿಕೆಯನ್ನು ಮಾಡ್ತಾರೆ. ಇವತ್ತು ಜಿಲ್ಲೆಯಲ್ಲಿ ಸಂಜೀವನಿ ಅಂತ ಇರ್ತಕ್ಕಂಥದ್ದು ಅಂತಂದರೆ ಹೈನುಗಾರಿಕೆಯನ್ನು ನಂಬ್ಕೊಂಡು ಇವತ್ತು ಎಷ್ಟೋ ಜನ ನಮ್ಮ ಅಕ್ಕ ತಂಗಿಯರುಗಳು ಜೀವನ ಮಾಡ್ತಾಯಿದ್ದಾರೆ. ಒಂದು ಕಡೆ ಮೇವಿನ ಅಭಾವ ಜಾಸ್ತಿ ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರುಗಳು ರೈತರಿಂದ ಖರೀದಿ ಮಾಡ್ತಿದ್ದಂಥ ಹಾಲಿನ ದರ ಏನಿತ್ತು ಅದರಲ್ಲೂ ಕೂಡ ₹1.5 ಕಡಿತ ಮಾಡೋದ್ರ ಮುಖಾಂತರ ಇಂಥ ಬರಗಾಲದಲ್ಲೂ ಕೂಡ ರೈತರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ. ಏನು ಅಸಹಾಯಕತೆ ತೊಡ್ಕೊತಾರೆ ಉಸ್ತುವಾರಿ ಸಚಿವರು. ಇವತ್ತು ಹಾಲು ಉತ್ಪಾದಕರ ಮಹಾಮಂಡಲ ಇವತ್ತು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ, ಸರ್ಕಾರ ಗಮನಕ್ಕೆ ಬಂದಿಲ್ಲ. ಮುಖ್ಯಮಂತ್ರಿಗಳು ಬೇಡ ಅಂದರೂ ಕೂಡ ಅವರು ಬೆಲೆಯನ್ನು ಜಾಸ್ತಿ ಮಾಡಿ. ಸ್ವಾಮಿ, ನಾನು ಕೇಳ್ತೀನಿ, ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ನಿಯಂತ್ರಣದಲ್ಲಿ ಇಟ್ಕೊಂಡಿಲ್ಲ. ನೀವೇನು ನಿಗಮ ಮಂಡಳಿಗಳನ್ನಾಗಿರ್ಬೋದು, ಹಾಲು ಉತ್ಪಾದಕ ಮಹಾಮಂಡಲಗಳನ್ನಾಗಿರ್ಬೋದು ನಿಯಂತ್ರಣದಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನಕ್ಕೋಸ್ಕರ ನಿಮಗೆ ಜಿಲ್ಲಾ ಉಸ್ತುವಾರಿ ಸಚಿವಗಾರಿಕೆ? ನಾನು ಇವತ್ತು ಚಲುವರಾಯಸ್ವಾಮಿ ಅವ್ರಿಗೆ ಹೇಳ್ತೀನಿ, ನೀವು ಈ ಕೂಡಲೇ ಏನು ಹಾಲು ಉತ್ಪಾದಕರ ಮಹಾಮಂಡಲ ಏನೈತೆ ಅದು ಬೆಲೆ ನಿಯಂತ್ರಣ ಮಾಡಬೇಕು. ಬೆಲೆಯನ್ನು ಏನು ಕಡಿತ ಮಾಡಿದೆ ಮೊದಲೇ ಹೆಂಗಿತ್ತು ಅದೇ ರೀತಿ ಕೊಡಬೇಕು. ಇಲ್ಲ ಅನ್ನೋದ್ರೆ ಅದನ್ನ ಸೂಪರ್ ಮಾಡೋಂಥದ್ದು ನಿಮ್ಮ ಕೈಲಿದೆ. ಆಗ ಮಾಡಿ ತೋರಿಸಿ, ಆಗ ನೀವು ಉಸ್ತುವಾರಿ ಸಚಿವರು ಅಂತ ನಾವು ಒಪ್ಕೊಳ್ತೀವಿ. ಯಾಕೆಂತಂದರೆ ಇವತ್ತು ಇಂಥ ಬರದ ಸಂಕಷ್ಟದಲ್ಲಿ ಮದುವೆ, ವಿದ್ಯಾಭ್ಯಾಸ ಮತ್ತು ಏನು ಬ್ಯಾಂಕ್ ಸಾಲಗಳು ಎಲ್ಲವೂ ಕೂಡ ರೈತರು ಹೊರೆಯಾಗಿ ಪರಿಣಮಿಸಿದೆ. ಇಂಥ ಸಂದರ್ಭದಲ್ಲಿ ರೈತರಿಗೆ ಹಾಲಿನ ದರ ಹೆಚ್ಚಿಸಬೇಕೇ ಹೊರತು ಈಗ ರೈತರಿಂದ ಖರೀದಿ ಮಾಡೋಂಥ ಕೆಲಸಗಳನ್ನ ಕಟಾವು ಮಾಡೋಂಥದ್ದನ್ನ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಖಂಡನೀಯ. ಒಂದು ಕಡೆ ಮೇವಿಲ್ಲ. ಈಗ ಒಂದು ಟ್ಯಾಕ್ಟ್ರು ಮೇವು ಬೇಕು ಅಂತಂದರೂ ಕೂಡ ಇವತ್ತು ಭತ್ತ ಬೆಳೆದು ನಿಂತ ಹಾರ್ವೆಸ್ಟಿಂಗ್ ಶುರು ಆಗಿದೆ, ಮೇವುಗಳ ಅಭಾವ ಆಗಿದೆ. ಜಿಲ್ಲೆಯಲ್ಲಿ ಮೇವಿನ ಬ್ಯಾಂಕ್ ಆಗಬೇಕು. ಮೇವುಗ ಏನು ನೆರೆಯ ಕೇರಳದಿಂದ ಇದ್ದ ಮಾಂಸಕ್ಕಾಗಿ ದನವನ್ನು ಖರೀದಿ ಮಾಡೋಂಥ ತಂಡ ಬಂದಿದೆ. ಬರವನ್ನೇ ಒಂದು ಬಂಡವಾಳ ಮಾಡಿಕೊಂಡಿರ್ತಕ್ಕಂಥ ಈ ತಂಡ ಜಿಲ್ಲೆಯಾದ್ಯಂತ ಅವರ ಏನು ಏಜೆಂಟ್ಗಳನ್ನ ಬಿಟ್ಟು ಸಂಕಷ್ಟದಲ್ಲಿರ್ತಕ್ಕಂಥ ರೈತರು ಪಶುವನ್ನು ಖರೀದಿ ಮಾಡಿ ಕೇರಳದ ಕಸಾಯಿಖಾನೆಗೆ ಸಾಗಿಸುವಂಥ ವ್ಯವಸ್ಥಿತ ತಂಡ ಕಾರ್ಯನಿರ್ವಹಿಸ್ತದೆ. ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಈ ರೀತಿ ಒಂದು ಕಡೆ ಪರಿಹಾರನೂ ಇಲ್ಲ, ಒಂದು ಕಡೆ ಬೆಳೆನೂ ಇಲ್ಲ ಅಂಥೇಳಿ ಉಸ್ತುವಾರಿ ಸಚಿವರು ತಮ್ಮ ಅಸಹಾಯಕತೆ ತೋರಿಸ್ಕೊತಿದ್ದಾರಲ್ಲ. ಇವತ್ತು ಹಾಲನ್ನು ಉತ್ಪಾದನೆ ಕಡಿತ ಮಾಡಿರೋದ್ರ ಬಗ್ಗೆ ನಾನು ಉಸ್ತುವಾರಿ ಸಚಿವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ, ಇವತ್ತು ಮೊನ್ನೆ ನೀವು ಯೋಧ ಸತ್ತ ಅಂಥೇಳಿ ಒಂದು ಗುಂಡಿಯನ್ನು ತೋರಿಸಿ ನಾವು 24 ಗಂಟೆ ಟೈಮಲ್ಲಿ ಗುಂಡಿಯನ್ನು ಮುಚ್ಚಿದ್ದೀವಿ ಅಂತೇಳಿ ಬಿಟ್ಟಿ ಪ್ರಚಾರವನ್ನು ಪಡ್ಕೊತಿರಲ್ಲ. ಆ ರೀತಿಯೆಲ್ಲ ಇವತ್ತು ಮಂಡ್ಯ ನಗರದಾದ್ಯಂತ ಎಲ್ಲ ರಸ್ತೆಗಳು ಚಂದ್ರಗ್ರಹದ ಮೇಲೆ ಯಾವ ರೀತಿ ಕುಳಿ ಬಿದ್ದಿದ್ದಾವೆ ಆ ರೀತಿ ಬಿದ್ದಿದ್ದಾವೆ. ಅದನ್ನು ನೀವು ನಿಜವಾಗ್ಲೂ ಜನಪರ ರೈತಪರ ಕಾಳಜಿಯನ್ನು ರೈತರೆ ಆ ಗುಂಡಿ ಮುಚ್ಚುವಂಥ ಕೆಲಸ ಮಾಡಿ ಅಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ.